ನೀನ ಹಿಂಗೆಲ್ಲ ಅಸಹ್ಯ ಮಾಡ್ಬಾರ್ದಿಂದ ರೊಕ್ಕ ಕೊಟ್ಟು ಅದಕ್ಕೆ ತರ್ಸಿದೀವಪ್ಪ. ಅಸಹ್ಯ ಮಾಡಕಂತಾನ ಇಬ್ರು ಅಲ್ಲಿ ಅವ ಗುಮ್ಮತನ ಇಲ್ಲಿ ನೀ ಗುಮ್ಮಕತ್ತಿದಿ ಹಿಂಗಾದ್ರ ಏನಾಕತಿ ಗುಂದ್ರ ಬರೋಂಗಿದ್ರು ಒಬ್ಬೊಬ್ಬರ ಬರ್ರಿ ಹಾ ನಾವು 4 ಮಂದಿ ತೊಂದ ಬರೋರು. ನಾನು ಪಕ್ಕ RCB ಟೀಮ್ ಕಟ್ಟಿನಿ ಬರ್ಲೆ ಎಷ್ಟು ಮಂದಿ ಬರ್ತೀರ ಬರ್ರಿ ಬರ್ನ ಒಬ್ಬೊಬ್ಬರು ನಾವು ನೋನ ಹೇಳು ಸಂತೋಣ ಯಮನಪ್ಪನ ಹನುಮಂತನ ಎದ್ರ ತಿಳಿ. ದಸ್ಗಿರ್ ಮಾಮ ನೀನು ಒಬ್ಬ ಅದ್ರಾಗ 5 ಮಂದಿ ಅಕ್ಕರ ಪಂಚ ಪಾಂಡವ್ರ ನಾವು ಮೊನ್ನೆ CSK ಹಂಗೆ ಮುಟ್ಟಿ ನೋಡ್ಕೊಂಡ್ ಕೊಟ್ಟೆ ಹಂಗ ಕೊಡ್ತೀನಿ ನಿನಗ. ನಾನು ಪಕ್ಕ RCB ಫ್ಯಾನ್ ಅದನಿ. ನಿನ್ನ ಪ್ರೀತಿ ಮಾಡಕ ಒಂದ ಕಾರಣ RCB ಅಭಿಮಾನಿ ಅಯ್ಯೋ ನಿನ್ನ ಪ್ರೀತಿ ಮಾಡಕ ಒಂದ ಕಾರಣ RCB ಅಭಿಮಾನಿ ಅಯ್ಯೋ ನೀನೆ ಕೈ ಬಿಡಬೇಡ ಜೀವನ ಮಾಡಬೇಡ ನೀ ಸುಡುಗಾಡ. ನಾನು ಅದ ಸಾಮಾನ ಮಾಡಿದ್ದೆ ನೀ ಯಾವ ಸಾಮಾನು ಮಾಡಿದ್ದೆ ಹೇಳು. ನಾ ಬ್ಯಾರೇನೆ ತಿಳ್ಕೊಂಡಿನಿ ಬಿಡ. ನೀ ಕೇಳುದು ನನಗೆ ಬೇಡ, ನಾನು ಹೇಳುದು ಬೇಡ. ಒಟ್ಟು ನಾನು ನಿನ್ನ ಮದುವೆ ಒಟ್ಟು ನೀ ನನ್ನ ಜೊತೆ ಮದುವೆ ಆಗ್ಬೇಕು. ನೀ ಏನು ನನಗೆ ಉಪಕಾರ ಮಾಡಿ ಅಂತ ನಾನು ನಿನ್ನ ಮದುವೆ ಆಗ್ಲಿ? ನಾ ಉಪಕಾರ ಮಾಡಿಲ್ಲ ನಿನಗ. ಏನು ಮಾಡಿ ತೋರ್ಸ. ಈಗ ನೀ ನಮ್ಮ ಸಾಹೇಬ್ರ ಬಟ್ಟೆ ಅಂಗಡಿಯಾಗ ಅವಾಗ ಮಾಡಿದ್ ಮರ್ತೇನ? ಏನು ಅರಿವು ಯಾಕೆ ಬಂದಿದ್ಲಿ ಅವಾಗ ಹಂಗ ಕೊಟ್ಟು ಕಳಿಸಿಲ್ಲ ಎಲ್ಲ ಮರ್ತು ಬಿಟ್ಟೇನ. ಓ ಏನು ಉಪಕಾರ ಮಾಡಿಯಪ್ಪ ಅಂತದು ಹೇಳು ನೋಡೋಣ. ಗೊತ್ತಿಲ್ಲ ನನಗೇನು ಗೊತ್ತೈತಿ. ಅಲ್ಲೇ ಸೀರೆ ಮಾರಕಂತ ಬಂದಿದ್ರು. 201 ರೂಪಾಯಿ ಒಂದು ಸೀರೆ ಇತ್ತು, ಮ್ಯಾಗಲ್ 1 ರೂಪಾಯಿ ಬಿಡಿಸಿದಿ, 100 ರೂಪಾಯಿ ಕೊಡಿಸಿದಿ. 25 ರೂಪಾಯಿ ಒಂದು ಬ್ಲೌಸ್ ಇತ್ತು, 20 ರೂಪಾಯಿ ಮಾಡಿ ಕೊಡಿಸಿದಿ. ಇದೇನು ಮಾಡ್ದಂಗ ಆತ್ ನೀನು? ನೀ ಮಾಡಿಲ್ಲ ಅದನ್ನೆಲ್ಲ ಅವನ ಮಾಡ್ಯಾನ. ನಿನ್ನ ಮುಖ ನೋಡಿ ಸೀರೆ ಆಗ್ಬಿಟ್ಟೆ, 2 ಜಂಪರ್ನೇ ಆಗ್ಬಿಟ್ಟು. ಇನ್ನೆಂತ ಉಪಕಾರ ಮಾಡ್ಬೇಕ ನಿನಗ? ಏನು ಮಾಡ್ತೀಯ ಬಾಯಿಲೆ. ಸೀರೆಗ 1 ಬಿಟ್ಟಿ, ಜಂಪರ್ನಾಗ 2 ಬಿಟ್ಟಿ, ಗಗ್ರ್ಯಾಗ 1 ಏರ್ಸೆ ಬಿಟ್ಟಲ್ಲ. $1 ರೂಪಾಯಿ ಬಿಟ್ಟನವ. ಅಡ್ಜಸ್ಟ್ ಆಗೋದ ನಮ್ಮಕ್ಕೆ ತಿಳಿದ $1 ರೂಪಾಯಿ ಗಗ್ರ್ಯಾಗ ಏರ್ಸಿನಿ. ಒಂದ್ರಾಗ ಏರ್ತೈತಿ ಒಂದ್ರಾಗ ಇಳಿತಿ, ಹಂಗ ಅಡ್ಜಸ್ಟ್ ಆಗೋದ. ಇನ್ನೊಮ್ಮೆ ನಮ್ಮ ಸಾಹೇಬ್ರ ಅಂಗಡಿಯಾಗ ನಾ ಒಬ್ಬ ಕುಂತಿರ್ತೇನ, ನೀ ದೊಡ್ಡ ಕೈಚಿಲ್ ತಗೊಂಡ್ ಬಾ. ಎಂತದು ದೊಡ್ಡದಂದ್ರ ದೊಡ್ಡದ ನಾ ಹಾಕಿರ ಸಾಮಾನ್ ಎಲ್ಲ ನಿಂದ್ರಾಗ ಹಿಡಿಬೇಕು ನೋಡು. ಚಿಂತೆ ಮಾಡ್ಬೇಡ, ನಂದು ರಬ್ಬಲ್ ಚೀಲ ಐತಿ. ಯಪ್ಪ ಒಳಗೆ ಹೋಗುತ್ತ ಕಟ್ಟ, ಆಮೇಲೆ ಅಂತ ಚೀಲ ಐತಿ ನನ್ನ ಹತ್ರ. ನೋಡು ನೀನು ನನ್ನ ಮಾವನ ಅತ್ತಿ ಮಗ ಆದಿದ್ದಿ. ಏನೋ ಹೋಗ್ಲಿ ಪಾಪ ಅಂತ ನಾನು ನಿನ್ನ ಮದುವೆ ಮಾಡ್ಕೋತೀನಿ. ಆದ್ರೆ ನಂದೊಂದು ಕಂಡೀಷನ್. ಏನ್ ಹೇಳ ನಿನ್ನ ಕಂಡೀಷನ್? ತಿಂಗಳ ನಿನ್ನ ಪಗಾರ ನನ್ನ ಕೈಯಾಗ ಬರ್ಬೇಕು. ಆಗಲಿ ಬಿಡ, ನನ್ನ ಕೈಯಾಗ ಇರ್ತೈತಿ, ನಿನ್ನ ಕೈಯಾಗ ಕುಡ್ತನ ಪಗಾರ. ಏನು ಪಗಾರ? ನೀ ಹೆಂಗೇಳು ಗ್ಯಾಪ್ ಬಿಡಬೇಡ ಮರ ಎದಿನ ದಸಕ್ ಅನ್ನತ್ ನಂದು. ಇನ್ನೊಂದು ಮತ್ ನಾ ಏನು ಕೆಲಸ ಏನೋ ಮಾಡಕ್ಕೆಲ್ಲ. ಆಗಲಿ ಬಿಡ, ಅಡಿಗೆ ಪಡಿಗೆ ಏನೋ ಮಾಡಕ್ಕೆಲ್ಲ. ಆಗಲಿ ಬಿಡ, ಇಟ್ಟು ದಿನ ನಾನಾ ದುಡ್ಕೊಂತಿದ್ದೀನಿ, ನಾನಾ ಅಡಿಗೆ ಮಾಡ್ಕೊಂತಿದ್ದೀನಿ. ನೀ ಬಂದ ಬೆಳಕ ನಿನಗೆ ಹಾಕೋದೇನ ಬಾಳ ನನಗ. ನಾ ಬಟ್ಟಿ ಗಿಟ್ಟಿ ಹೋಗ್ಯಾಕೆಲ್ಲ. ಆಗಲಿ ಬಿಡ, ಆತ್ರು ನಾನು ಪ್ಯಾಂಟ್ ಶರ್ಟ್ ಹಾಕೋತೇನ ಅಂದಂಗ ನೀನು ಜಂಪರ ಎಲ್ಲಾ ಸಾಮಾನು ನಾನ ಹೋಗಿತ್ತೇನ. ಹೌದಾ? ಇನ್ನೊಂದು ಕಂಡೀಷನ್ ಐತಿ.